ಇನ್ನು ವಾಲ್ಮೀಕಿ ಹಗರಣದ ಹೋರಾಟದಲ್ಲಿ ಭಾಗಿಯಾಗಬೇಕಿತ್ತು. ಹಗರಣದ ಕುರಿತು ನಾವು ಪಾದಯಾತ್ರೆಗೆ ಮುಂದಾಗಿದ್ದು ವಾಲ್ಮೀಕಿ ನಿಗಮನದಲ್ಲಿ ಆದಂತಹ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ನಮ್ಮ ಪಾದಯಾತ್ರೆ ಹೋರಾಟಕ್ಕೆ ವ್ಯವಸ್ಥಿತವಾಗಿ ತಡೆ ಒಡ್ಡಲಾಯಿತು. ನಾನು ಪಕ್ಷದ ಚೌಕಟ್ಟಿನಲ್ಲಿ ಮಾತನಾಡಿದ್ದೇನೆ. ಬಿಜೆಪಿ ನಾಯಕರ ಅಭಿಪ್ರಾಯ ನಾನು ವ್ಯಕ್ತಪಡಿಸಿದ್ದೇನೆ. ಬಹಳಷ್ಟು ಮಂದಿಗೆ ಅದು ಮನಸ್ಸಲ್ಲಿದೆ, ಅವ್ರು ಹೇಳಿಲ್ಲ, ನಾನು ಹೇಳಿದ್ದೀನಿ. ವಂಶ ರಾಜಕೀಯ, ಭ್ರಷ್ಟಾಚಾರ ಇದರ ವಿರುದ್ಧ ನಾನು ಧ್ವನಿ ಎತ್ತಿದ್ದೇನೆ. ನಮ್ಮ ನಾಯಕರ ಮಾತಿನಂತೆ ನಾನು ಅನುಸರಿಸಿದ್ದೇನೆ. ವಿಜೇಂದ್ರರಿಂದ ಪಕ್ಷದಲ್ಲಿ ಗುಂಪುಗಾರಿಕೆ ಹೆಚ್ಚಾಗ್ತಾ ಇದೆ. ಅದಕ್ಕೆಲ್ಲ ಕಾರಣ ವಿಜೇಂದ್ರ ಶಿಸ್ತು ಸಮಿತಿ ಮುಂದೆ ವಾದಿಸೋದಕ್ಕೆ ತಯಾರಾಗಿದ್ದೀನಿ ಅಂತ ಯತ್ನಾಳ್ ಹೇಳಿದ್ದಾರೆ. ಅಂದ್ರೆ ಯತ್ನಾಳ್ ಈಗಲೂ ಕೂಡ ಸಮಿತಿಯ ಮುಂದೆ ಕೂಡ ನಾನು ಮಾತನಾಡೋಕೆ ರೆಡಿ ಇದ್ದೀನಿ, ನನ್ನ ಹತ್ರ ವಿಚಾರ ಇದೆ, ಪಾದಯಾತ್ರೆ ಮಾಡೋಕೆ ನಾವು ಹೊರಟಿದ್ವಿ ವಾಲ್ಮೀಕಿ ಹಗರಣದ ವಿರುದ್ಧ. ಆಗ್ಲೂ ಕೂಡ ಅದನ್ನ ಪ್ಲಾನ್ ಮಾಡಿ ಅದನ್ನ ನಿಲ್ಲಿಸಲಾಯಿತು, ತಡೆ ಒಡ್ಲಾಯಿತು. ಜೊತೆಗೆ ಬಿಜೆಪಿ ಪಕ್ಷದಲ್ಲಿ ಗುಂಪುಗಾರಿಕೆ ಆಗ್ತಿರೋದೇ ರಾಜ್ಯಾಧ್ಯಕ್ಷ ವಿಜೇಂದ್ರ ಇಂದ ಅಂತ ಯತ್ನಾಳ್ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದ್ದಾರೆ. ಹಾಗೆ ನಮ್ಮ ಹೋರಾಟ ಪಕ್ಷದ ಪರವಾಗಿ, ಜನರ ಪರವಾಗಿ, ಮುಖ್ಯವಾಗಿ ಜನರ ಪರವಾಗಿ. ಮೊನ್ನೆಯಷ್ಟೇ ಯತ್ನಾಳ್ ಹೇಳ್ತಾ ಇದ್ರು, ಅಟಲ್ ಬಿಹಾರಿ ವಾಜಪೇಯಿ ಅವರು ನಮಗೆ ಹೇಳಿದ್ದು, ಮೊದಲು ದೇಶ ಮೊದಲು, ಅದಾದ್ಮೇಲೆ ಪಕ್ಷ ಅಂತ. ಹಾಗಾಗಿ ಜನರ ಪರವಾಗಿ ನಾನು ನಿಂತಿದ್ದೀನಿ. ಅದು ಆಬ್ವಿಯಸ್ಲಿ ಪಕ್ಷಕ್ಕೂ ಕೂಡ ಅದರ ಪರವಾಗಿ ಕೂಡ ಆಗುತ್ತೆ. ಬಿಜೆಪಿ ನಾಯಕರ ಅಭಿಪ್ರಾಯವನ್ನ ನಾನು ಹೇಳಿದ್ದೀನಿ ಅಂತ ಈಗ ಯತ್ನಾಳ್ ಹೇಳಿದ್ದಾರೆ.